ವಿಧಾನ ಪರಿಷತ್ ಚುನಾವಣೆಯ ಮೇಲೆ ಸಾಕಷ್ಟು ನಂಬಿಕೆಯನ್ನ ಇಟ್ಕೊಂಡು ಕೂತಂತ ದಳಪತಿಗಳಿಗೆ ಇದೀಗ ಶಾಕ್ ಎದುರಾಯಿತು. ವಿಧಾನ ಪರಿಷತ್ ಫೈಟ್ನಲ್ಲಿ ದಳಪತಿಗಳು ಮುಗ್ಗರಿಸಿದ್ದಾರೆ. ವಿಧಾನ ಪರಿಷತ್ ಫೈಟ್ನಲ್ಲಿ ಮುಗ್ಗರಿಸಿದ ದಳಪತಿಗಳು ಎಂಎಲ್ಸಿ ಗೋವಿಂದರಾಜ್ ಸೋಲು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಬಿಜೆಪಿ ಜೆಡಿಎಸ್ ಶಾಸಕರಿಂದ ಮತದಾನ ಆದ್ರೂ ಸೋಲು. ಪರಿಷತ್ ಫೈಟ್ನಲ್ಲಿ ಮತ್ತೆ ಗೆದ್ದು ಬೀಗಿದ ಸಿಎಂ ಡಿಕೆಶಿ. ಶಾಸಕರ ಕೊರತೆ ಇದ್ರೂ ಅಭ್ಯರ್ಥಿ ಕಣಕ್ಕಿಳಿಸಿದ್ದ ಜೆಡಿಎಸ್. ಶಾಸಕರ ಕೊರತೆ ಇರೋದು ಗೊತ್ತಿದ್ದು ಕೂಡ ಅಭ್ಯರ್ಥಿಯನ್ನ ಚುನಾವಣೆಗೆ ನಿಲ್ಲಿಸಿದ್ದು. ಆತ್ಮಸಾಕ್ಷಿ ಪರೀಕ್ಷೆಯಲ್ಲಿ ಸೋಲು ಕಂಡ ದೋಸ್ತಿ ನಾಯಕರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಒಂದು ಲೆಕ್ಕಾಚಾರ ಪಾಸ್, ಇನ್ನೊಂದು ಲೆಕ್ಕಾಚಾರದಲ್ಲಿ ಸೋಲು ಕಂಡ ದೋಸ್ತಿ ನಾಯಕರು. ಗೋವಿಂದರಾಜ್ ಸೋಲು ಫಿಕ್ಸ್. ಶಾಸಕರು ಮುಖವಾಡ ಬಯಲಾಗಿದೆ. ಇಲ್ಲಿ ಬಿಜೆಪಿಗೆ ಕೈಕೊಟ್ಟ ಶಿವರಾಮ್ ಹೆಬ್ಬಾರ್, ಎಸ್.ಟಿ. ಸೋಮಶೇಖರ್. ಜೆಡಿಎಸ್ಗೆ ಕೈಕೊಟ್ಟ ಚಾಮುಂಡೇಶ್ವರಿ ಶಾಸಕ ಜಿ.ಟಿ. ದೇವೇಗೌಡ. ಈ ಮೂವರು ಶಾಸಕರ ಮನವೊಲಿಸುವಲ್ಲಿ ದೋಸ್ತಿ ಟೀಮ್ ಫೇಲ್ ಆಗಿದೆ. ಇಲ್ಲಿ ಅಡ್ಡ ಮತದಾನ ಆಗಿದೆ. ಈ ಮೂವರು ಅಡ್ಡ ಮತದಾನ ಬಯಲು ಮಾಡಿದ್ರ ಮೈತ್ರಿ ಪಡೆ. ವಿಧಾನ ಪರಿಷತ್ ಫೈಟ್ ನಲ್ಲಿ ಗೆದ್ದೇ ಗೆಲ್ತೀವಿ ಅನ್ನುವಂತಹ ವಿಶ್ವಾಸ ಹೆಚ್ಚಾಗಿಟ್ಕೊಂಡಿತ್ತು. ಬಿಜೆಪಿ 67, ಜೆಡಿಎಸ್ 18. ಅದರಲ್ಲಿ 2 ಸ್ಥಾನ ಮಾತ್ರ ಈಸಿಯಾಗಿ ಗೆದ್ದು ಬಿಡಬಹುದು ಅನ್ನುವಂಥದ್ದು. ಬಟ್ ಇಲ್ಲಿ ಇಬ್ಬರು ಈಸಿಯಾಗಿ ಗೆದ್ರೆ ಇನ್ನೊಬ್ಬರಿಗೆ ಗೋವಿಂದರಾಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಡ್ಡ ಮತದಾನದ ಭೀತಿ ಎದುರಾಗಿರುವಂಥದ್ದು. ಒಂದ್ ಕಡೆ ಎಸ್.ಟಿ. ಸೋಮಶೇಖರ್ ಆಗಿರ್ಬೋದು, ಇನ್ನು ಜಿ.ಟಿ. ದೇವೇಗೌಡ. ಜೆಡಿಎಸ್ನ 18ರಲ್ಲಿ ಜಿ.ಟಿ. ದೇವೇಗೌಡರ ಅಡ್ಡ ಮತದಾನದ ಭೀತಿ, ಇನ್ನು ಎಸ್.ಟಿ. ಸೋಮಶೇಖರ್. ಅದರ ಜೊತೆಗೆ ಗೋವಿಂದರಾಜ್ ಸೋಲು ಕೂಡ ಇಲ್ಲಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಶಿವರಾಮ್ ಹೆಬ್ಬಾರ್, ಎಸ್.ಟಿ. ಸೋಮಶೇಖರ್, ಚಾಮುಂಡೇಶ್ವರಿ ಶಾಸಕ ಜಿ.ಟಿ. ದೇವೇಗೌಡ. ಇವರ ಇತ್ತೀಚಿನ ನಡೆಯನ್ನ ನಾವು ಗಮನಿಸ್ತಾ ಹೋದ್ರೆ, ರಾಜಕೀಯವಾಗಿ ಆದಂತಹ ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಹೋದ್ರೆ, ಎಸ್.ಟಿ. ಸೋಮಶೇಖರ್ ಆಗಿರ್ಬೋದು, ಜಿ.ಟಿ. ದೇವೇಗೌಡ ಆಗಿರ್ಬೋದು, 2028ರ ಚುನಾವಣೆಗೆ ಪರಿಷತ್ ಫೈಟ್ನಿಂದ ರಂಗು ಸಜ್ಜಾಗಿದೆ. ಪರಿಷತ್ ಫೈಟ್ನಲ್ಲಿ ದೋಸ್ತಿಗಳ ಒಗ್ಗಟ್ಟಿನ ಟೆಸ್ಟ್ ನಡೀತಾ ಇದೆ. ಬಿಜೆಪಿ ಉಚ್ಚಾಟಿತ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯದ ಬಿಜೆಪಿ, ಮುನಿದಿರುವ ಜಿ.ಟಿ. ದೇವೇಗೌಡರನ್ನ ಮಾತನಾಡಿಸದ ಜೆಡಿಎಸ್. 2020ರ ರೀತಿ ಪರಿಷತ್ ಚುನಾವಣೆ ನಡೆಸಿದ ಜೆಡಿಎಸ್ ನಾಯಕರು ಗೆಲ್ಲಲ್ಲ ಎಂದು ಗೊತ್ತಿದ್ರು ಕಣಕ್ಕಿಳಿಸಿ ಪರೀಕ್ಷೆ ಮಾಡಿಸಿದ್ದಾರೆ. ಬಿಜೆಪಿಯಿಂದ ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ. ಜೆಡಿಎಸ್ನಲ್ಲಿ ಒಗ್ಗಟ್ಟಿನ ಈ 2 ಅಂಶಗಳು ದೃಢೀಕರಿಸಿಕೊಂಡಂತ ಎಚ್.ಡಿ. ಕುಮಾರಸ್ವಾಮಿ ಲೆಕ್ಕಾಚಾರದಂತೆ ಎಲ್ಲವೂ ಕೂಡ ಎಕ್ಸ್ಪೋಸ್ ಆಗಿದೆ. ಈಗಾಗಲೇ 2028ರ ಚುನಾವಣೆ ಪರಿಷತ್ 28ನೇ ಚುನಾವಣೆಗೆ ಪರಿಷತ್ ಫೈಟ್ನಿಂದ ರಂಗಸಜ್ಜಿಕೆ ಸಜ್ಜು. ಬಿಜೆಪಿ ಉಚ್ಚಾಟಿತ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯಲು ಬಿಜೆಪಿ ಕೂಡ ವಿಫಲವಾಯಿತು. ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್, ಎಸ್.ಟಿ. ಸೋಮಶೇಖರ್ ಇವರ ನಡೆಗಳನ್ನ ನಾವು ಗಮನಿಸ್ತಾ ಇದ್ರೆ, ಇತ್ತೀಚೆಗೆ ಜಿ.ಟಿ. ದೇವೇಗೌಡರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಸಮಾವೇಶ ಆದರೂ ಕೂಡ ಅವರು ಬರದೇ ಇರುವಂಥದ್ದು. ಜಿ.ಟಿ. ದೇವೇಗೌಡರ ಮಗ ಹರೀಶ್ ಗೌಡ ಅಲ್ಲಿ ಮುನ್ನೆಲೆಗೆ ಇಟ್ಕೊಂಡು ಜೆಡಿಎಸ್ ಸಮಾವೇಶವನ್ನು ನಡೆಸಿರುವಂಥದ್ದು. ಅದು ಒಂದು ಕಡೆ. ಅಂದರೆ ಇತ್ತೀಚೆಗೆ ನಾವು ಗಮನಿಸಿದ್ವಿ, ಜಿ.ಟಿ. ದೇವೇಗೌಡರು ಒಂದು ಸಭೆಯಲ್ಲಿ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಗನನ್ನು ನೆನೆದು ಕಣ್ಣೀರನ್ನು ಹಾಕಿರ್ತಾರೆ. ಅಂದರೆ ಇವೆಲ್ಲವೂ ಕೂಡ ಜಿ.ಟಿ. ದೇವೇಗೌಡರ ಮುನಿಸನ್ನ ತನಿಸೋದ್ರಲ್ಲಿ ಜೆಡಿಎಸ್ ಫೇಲ್ ಆಗಿದೆ. ಇದೆಲ್ಲವೂ ಕೂಡ ಗೊತ್ತಿತ್ತ ಕುಮಾರಸ್ವಾಮಿಗೆ. ಒಂದು ಲೆಕ್ಕಾಚಾರ ಇರುತ್ತೆ ಅಲ್ವಾ. ಈಗ ಪರಿಷತ್ ಎಲೆಕ್ಷನ್ ನಡೀತಾ ಇದೆ ಅಂತ ಅಂದಾಗ ಯಾರ ಒಲವು ಯಾರ ಹತ್ರ ಹೆಚ್ಚಾಗಿದೆ, ಒಂದು ಕ್ಲಾರಿಟಿ, ಒಂದು ಲೆಕ್ಕಾಚಾರವನ್ನ ಹಾಕೊಂಡಿರ್ತಾರೆ. ಅದರಲ್ಲಿ ಒಂದು ಲೆಕ್ಕಾಚಾರದಲ್ಲಿ ಪಾಸ್ ಆಗಿದ್ದಾರೆ ಅಂತ ನೋಡಿದ್ರೆ ಎಚ್.ಡಿ. ಕುಮಾರಸ್ವಾಮಿ, ಮತ್ತೊಂದರಲ್ಲಿ ಫೇಲ್ ಆಗಿದ್ದಾರೆ. ಎಸ್, ಹೌದು. ಯಾಕಂದ್ರೆ ಜಿ.ಟಿ. ದೇವೇಗೌಡ ಆಗಿರ್ಬೋದು, ಶಿವರಾಜ್ ಆಗಿರ್ಬೋದು, ಇನ್ನೊಂದ್ರ ಜೊತೆಗೆ ಶಿವರಾಜ್ ಹೆಬ್ಬಾರ್ ಆಗಿರ್ಬೋದು, ಇನ್ನೊಂದ್ರ ಜೊತೆಗೆ ಎಸ್.ಟಿ. ಸೋಮಶೇಖರ್ ಆಗಿರ್ಬೋದು. ಎಸ್.ಟಿ. ಸೋಮಶೇಖರ್, ಜಿ.ಟಿ. ದೇವೇಗೌಡರ ಇತ್ತೀಚಿನ ನಡೆಗಳನ್ನು ನಾವು ಗಮನಿಸಿದ್ವಿ.
ಸೊ ಹೀಗಾಗಿ ಇಲ್ಲಿ ಲೆಕ್ಕಾಚಾರ ಉಲ್ಟಾ ಆಗಿದೆ, ಕೆಲವೊಂದು ಲೆಕ್ಕಾಚಾರ ಉಲ್ಟಾ ಆಗಿದೆ. ಅಡ್ಡ ಮತದಾನದ ಭೀತಿ ಎದುರಾಗಿದೆ. ಬಿಜೆಪಿ 62, JDS 18, ಇಬ್ಬರನ್ನ ಈಸಿಯಾಗಿ ಗೆಲ್ಲಿಸಿ ತಗೊಂಡು ಬರ್ಬೋದು, ನೋ ಪ್ರಾಬ್ಲಮ್. ಒಬ್ಬರಿಗೆ 29 ಓಟನ್ನ ಒಬ್ಬರಿಗೆ ಹಾಕಿದ್ದಾರೆ ಅಂತ ಅಂದರೆ ಇಬ್ಬರಿಗೂ ಕೂಡ 29 ಓಟ್ ಹಾಕಿದ್ರೆ ಇನ್ನೂ 4 ಉಳಿಯುತ್ತೆ. ಇನ್ನು ಅದ್ರ ಜೊತೆಗೆ 30 ಹಾಕಿದ್ರು ಕೂಡ ಇನ್ನೂ 2 ಓಟ್ ಉಳಿಯುತ್ತೆ. ಆ ರೀತಿಯಾಗಿ ಬಿಜೆಪಿಗಿದೆ. ಬಟ್ ಒಬ್ಬರ ಸೋಲು ಅನ್ನೋದು ಇಲ್ಲಿ ಭೀತಿ ಎದುರಾಗಿದೆ ಅಂತ ಹೇಳ್ಬೋದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಪವನ್, ಇದೀಗ ವಿಧಾನ ಪರಿಷತ್ ಫೈಟ್ ನಲ್ಲಿ ಬಿಜೆಪಿ ದಳಪತಿಗಳು ಮುಗ್ಗರಿಸಿದ್ದಾರೆ ಅಂತ ನೋಡೋದಾದ್ರೆ ಒಂದ್ ಕಡೆ ಇಬ್ಬರದು ಸಕ್ಸಸ್ಫುಲ್ಲಿ ಅಂತ ಅನ್ಕೊಂಡ್ರು ಕೂಡ ಒಬ್ಬರ ಸೋಲು ಮಾತ್ರ ಇಲ್ಲಿ ಫಿಕ್ಸ್ ಅಂತ ಹೇಳಲಾಗುತ್ತೆ ಅಲ್ವಾ? ಲಕ್ಷ್ಮಿ, ಸಾರಿ ವನಿತಾ, ಏನು ಗೊತ್ತಾ, JDS ಅಭ್ಯರ್ಥಿ ಗೆಲ್ಲಲ್ಲ ಅನ್ನೋದು ಈ ಮುಂಚೆನೂ ಗೊತ್ತಿತ್ತು. ಎಲೆಕ್ಷನ್ ಚುನಾವಣೆ ಮಾಡೋ ದೃಷ್ಟಿಯಿಂದಷ್ಟೇ ಕುಮಾರಸ್ವಾಮಿ ಅವರು 8ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದು. ಅಂದರೆ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದರು. ಅಂದರೆ ಕರ್ನಾಟಕದ ವಿಧಾನಸಭೆಯಲ್ಲಿ ಒಂದು ಈಗ ಯಾವುದು ಹಿರಿಯೂರು ಕಾನ್ಸ್ಟಿಟ್ಯೂನ್ಸಿದು ಒಂದು ಕ್ಷೇತ್ರ ಖಾಲಿ ಇದೆ. ಈಗ ಇನ್ನು 223 ಜನರಲ್ಲಿ ಪ್ರಾಶಸ್ತ್ಯ ಮತಗಳನ್ನು ನೋಡಿದಾಗ ಕಾಂಗ್ರೆಸ್ಸಿಂದ 20 ಮತಗಳು ಉಳ್ಕೊಳ್ಳವು, ಇನ್ನು 6 ಮತಗಳು ಅಥವಾ 7 ಮತಗಳು ಬೇಕಾಗವು. ಇದು ಮೊದಲ ಪ್ರಾಶಸ್ತ್ಯ ಮತಗಳು ಆಗೋ ರೀತಿ ಇದ್ದಾಗ, ಮತ್ತು BJPಯಲ್ಲಿ 64 ಮತಗಳಿದ್ದಾವೆ, 63 ಮತಗಳಿದ್ದಾವೆ. 63 ಮತಗಳ ಪೈಕಿ 3 ಜನರನ್ನು ಅವರು ಉಚ್ಚಾಟನೆ ಮಾಡಿದ್ದಾರೆ. ಇನ್ನು 30 ಮತಗಳಿದ್ದಾವೆ. ಯಾರು? ST ಸೋಮಶೇಖರ್, ಹೆಬ್ಬಾರು ಮತ್ತು ಯತ್ನಾಳು BJPಗೆ ಹಾಕಿದ್ದೀನಿ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಅಲ್ಲಿ ಇಬ್ಬರ ಅಭ್ಯರ್ಥಿಗಳು ಸಹಜವಾಗಿ ಗೆದ್ದು ಬರೋರು. ಕಾಂಗ್ರೆಸ್ನಲ್ಲಿ 5ನೇ ಅಭ್ಯರ್ಥಿಗೆ ವೋಟ್ ಬೇಕಾಗಿತ್ತು. ಈ ಅಭ್ಯರ್ಥಿ ಎದುರುಗಡೆ JDSನವರು ಗೋವಿಂದರಾಜ್ ಅವ್ರನ್ನ ಕಣಕ್ಕಿಳಿಸಿದ್ದು. ಇದು ಸೋಲಾಗುತ್ತೆ ಅನ್ನೋದು ಗೊತ್ತಿತ್ತು. ಯಾಕೆಂದರೆ JDS ಬಳಿ ಅಥವಾ JDS ದೋಸ್ತಿ ಅಂದರೆ BJP JDSನ ಬಳಿ 26 ಮತಗಳನ್ನು ಪರಿಪೂರ್ಣವಾಗಿ ಮಾಡೋಂಥವಷ್ಟು ಓಟ್ ಇರಲಿಲ್ಲ. JDS ಬಳಿ 18 ಮತಗಳಿದ್ವು ಮತ್ತು BJPಯಿಂದ 6 ಮತಗಳು ಅಥವಾ 4 ಮತಗಳು ಬರ್ತಿದ್ವು. ಇದು ಗೆಲ್ಲಲ್ಲ, ಅಸಾಧ್ಯ ಅನ್ನೋದು ಗೊತ್ತಿದ್ದು ಕೂಡ ಕುಮಾರಸ್ವಾಮಿ ಅವರ ಕಣಕ್ಕಿಳಿಸಿದ್ರು. ಇದು ಉದ್ದೇಶ ಏನು ಅಂದರೆ ಅವರು 2 ಥರದ ಪ್ಲಾನ್ ಇಟ್ಕೊಂಡು ಕಣಕ್ಕಿಳಿಸಿದ್ರು. ಒಂದು, ಅವರ ಉದ್ದೇಶ ಏನಾಗಿತ್ತು ಅಂದರೆ ಮೊದಲು ನಮ್ಮಲ್ಲಿ ಅಡ್ಡ ಮತದಾನ ಯಾರಾಗಿದೆ, ನಮ್ಮಲ್ಲಿ ಒಗ್ಗಟ್ಟಿದೆಯಾ ಮತ್ತು ಮೈತ್ರಿಯಲ್ಲಿ ಒಗ್ಗಟ್ಟಿದೆಯಾ ಅನ್ನೋದು ಒಂದು ಸ್ಪಷ್ಟಪಡಿಸ್ಕೋಬೇಕಿತ್ತು. ಮತ್ತು ನಮ್ಮ ಅಭ್ಯರ್ಥಿ ಸೋಲಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಆದರೂ ಕೂಡ ಈ ಚುನಾವಣೆ ನಡೆದರೆ ಯಾರು ಏನು ಅನ್ನೋದು ಗೊತ್ತಾಗುತ್ತೆ ಅನ್ನೋದು ಕುಮಾರಸ್ವಾಮಿಯ ಪ್ಲಾನಿಂಗ್ ಆಗಿತ್ತು. ಇದಕ್ಕೋಸ್ಕರ ಅವರು ಗೋವಿಂದರಾಜ್ ಅವ್ರನ್ನ ಕಣಕ್ಕಿಳಿಸಿದ್ರು. ಇಲ್ಲಿ ಗೋವಿಂದರಾಜು ಸೋಲು ಪೂರ್ವ ನಿಶ್ಚಿತ, ಅದು ಎಲ್ಲರಿಗೂ ಗೊತ್ತಿತ್ತು ಅವ್ರು ಸೋಲ್ತಾರೆ ಅನ್ನೋದು. ಆದರೆ ಇಲ್ಲಿ GT ದೇವೇಗೌಡರು JDSಗೆ ಮತ ಹಾಕಿದಾರಾ, ಶಿವರಾಮ್ ಹೆಬ್ಬಾರು ಮತ್ತು ST ಸೋಮಶೇಖರ್ BJP ಅವ್ರಿಗೆ ಮತ ಹಾಕಿದ್ದಾರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಸುದ್ದಿ ಗೊತ್ತಾಗಬೇಕು ಅಂದರೆ ಸಂಜೆ 5 ಗಂಟೆವರೆಗೂ ಕಾಯಬೇಕಾಗತ್ತೆ. ಏನು ಚುನಾವಣೆ ಅಧಿಕಾರಿಗಳು ಚುನಾವಣಾ ಫಲಿತಾಂಶವನ್ನು ಡಿಕ್ಲೇರ್ ಮಾಡೋ ತನಕ ಯಾರು ಅಡ್ಡ ಮತದಾನ ಮಾಡಿದ್ದಾರೆ, ಯಾರು ಪರಿಪೂರ್ಣ ಮತದಾನ ಆಗಿದ್ದಾವೆ ಮತ್ತು ಯಾವ ಓಟು ಲ್ಯಾಪ್ಸ್ ಆಗಿದ್ದಾವೆ, ಅಡ್ಡ ಮತದಾನ ಅಲ್ಲದೆ ಲ್ಯಾಪ್ಸ್ ಎಷ್ಟಾಗಿದ್ದಾವೆ ಅನ್ನೋದು ಪರಿಪೂರ್ಣವಾಗಿ ಗೊತ್ತಾಗಬೇಕು ಅಂದರೆ ಸಂಜೆ 5 ಗಂಟೆವರೆಗೂ ಕಾಯಲೇಬೇಕಾಗತ್ತೆ ವನಿತಾ.